ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆ ಆದಾಗಲಿಂದಲೂ ಕೂಡ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಹೋರಾಟಗಳು, ಅಸಮಾಧಾನಗಳು ಕೇಳಿ ಬಂದಿರತಕ್ಕಂಥದ್ದು. ಮೊದಲೇ ಪಟ್ಟಿಯಲ್ಲಿ ಮಂಕಾಳ್ ವೈದ್ಯರವರ ಹೆಸರನ್ನು ಸೇರಿಸಲಾಗಿ ಅನಂತರದಲ್ಲಿ ಕೈ ಬಿಡಲಾಗಿತ್ತು. ಇದೀಗ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಬಾವುಟವನ್ನು ಆರಿಸಿದಂತಹ ಮಂಕಾಳ್ ವೈದ್ಯರವರ ಬೆಂಬಲಿಗರು ಮೈಸೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮಂಕಾಳ್ ವೈದ್ಯರವರು ಕರಾವಳಿ ಭಾಗದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಬಾವುಟವನ್ನು ಆರಿಸಿದಂಥವರು, ಅದನ್ನು ಕೂಡ ಶೋಷಿತ ಸಮುದಾಯಕ್ಕೆ ಸೇರಿದಂಥವರು. ಈ ಕಾರಣಕ್ಕಾಗಿ ಅಂಥವರಿಗೆ ಏನು ಕಾಂಗ್ರೆಸ್ ಸರ್ಕಾರ ಸ್ಥಾನಮಾನವನ್ನು ಕೊಡಬೇಕಾಗಿತ್ತು, ಪ್ರಾತಿನಿಧ್ಯವನ್ನು ನೀಡಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಮೊದಲನೇ ಪಟ್ಟಿಯಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕಲ್ಪಿಸಿ ಅನಂತರದಲ್ಲಿ ದಿಢೀರ್ ಅಂತ ಹೇಳಿ ಮಧ್ಯಾಹ್ನದ ವೇಳೆಗೆ ಅವರ ಹೆಸರನ್ನು ಸಚಿವ ಸಂಪುಟ ಪಟ್ಟಿಯಿಂದ ಕೈ ಬಿಡಲಾಗಿತ್ತು. ಇದರಿಂದ ಮಂಕಾಳ್ ವೈದ್ಯರವರ ಸಾಕಷ್ಟು ಬೆಂಬಲಿಗರಿಗೆ ಆಘಾತ ಮತ್ತು ನೋವನ್ನು ಕೂಡ ಉಂಟು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಅವರನ್ನು ಸಚಿವ ಸಂಪುಟಕ್ಕೆ ಮತ್ತು ವಿಶೇಷ ಸ್ಥಾನಮಾನಗಳನ್ನು ನೀಡಬೇಕು ಅನ್ನುವಂಥದ್ದನ್ನು ಆಗ್ರಹಿಸಿ ಇವತ್ತು ಮೈಸೂರಿನಲ್ಲಿ ಮಂಕಾಳ್ ವೈದ್ಯರವರ ಬೆಂಬಲಿಗರು ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥದ್ದು. ನಾನೊಂದು ಅವರನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಇವತ್ತು ಪ್ರತಿಭಟನೆ ಉದ್ದೇಶ ಏನು ಸರ್? ಸರ್, ಪ್ರತಿಭಟನೆ ಉದ್ದೇಶ ಇಷ್ಟೇ, ಏನು ಕರ್ನಾಟಕದ ಧೀಮಂತ ರಾಜಕಾರಣಿ, ಶೋಷಿತ ಸಮುದಾಯದ ಮುತ್ಸದಿ ಸನ್ಮಾನ್ಯ ಶ್ರೀ ಮಂಕಾಳ್ ವೈದ್ಯರವರನ್ನು ಸಚಿವ ಸಂಪುಟದಿಂದ ಬೇರ್ಪಡಿಸಿದ ರೀತಿಯನ್ನು ವಿರೋಧಿಸಿ ನಾವು ಇಂದು ಮೈಸೂರಲ್ಲಿ ಭಾರೀ ಸಂಖ್ಯೆಯಲ್ಲಿ ನಾವು ಶಾಂತಿಯುತ ಪ್ರತಿಭಟನೆ ಮಾಡ್ತಾಯಿದ್ದೇವೆ. ಕಾಂಗ್ರೆಸ್ ಪಕ್ಷದಲ್ಲಿ ವಿಧಾನಸೌಧದಲ್ಲಿ ಲಂಚ ಹೊಡೆದವ್ರನ್ನ ನೀವು ಮಂತ್ರಿ ಮಾಡ್ತಿದ್ದೀರಿ. ದಾವಣಗೆರೆ ಉಪಚುನಾವಣೆಯಲ್ಲಿ ಪಕ್ಷ ವಿರೋಧಿ ಮಾಡಿದವ್ರಿಗೆ ನೀವು ಮಂತ್ರಿ ಸ್ಥಾನ ಮಾಡ್ತಿದ್ದೀರಿ. ಖರ್ಗೆ ಸಾಹೇಬರಿಗೆ ನೇರವಾಗಿ ಧಿಕ್ಕಾರ ಕೂಡಿದವ್ರನ್ನ ನೀವು ಮಂತ್ರಿ ಮಾಡ್ತೀರಿ. BJP ಪಕ್ಷಕ್ಕೆ ಮಾರಾಟ ಆದವ್ರನ್ನ ನೀವು ಮಂತ್ರಿ ಮಾಡ್ತಿದ್ದೀರಿ. ಏನು ನೀವು ಕಾಂಗ್ರೆಸ್ ಪಕ್ಷದವರು ಹಳ್ಳಿಯಿಂದ ఢిಲ್ಲಿವರೆಗೆ ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ, ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತೀವಿ, ಶೋಷಿತ ಸಮುದಾಯಗಳೇ ನಾವು ಪ್ರತಿನಿಧಿತ್ವ ಕೊಡ್ತೀವಿ ಅಂತ ಹೇಳ್ತಿದ್ದೀರಿ. ಅದೆಲ್ಲ ಮೂರ್ಖತನ, ಶುದ್ಧ ಸುಳ್ಳು. ಏನು ನಾವಿರೋದೆ, ನಾವು ಸರ್ಕಾರ ಮಾಡ್ತಾ ಇರೋದೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದಂತಹ ನಾಡಲ್ಲಿ, ಕರಾವಳಿ ಭಾಗದಲ್ಲಿ ಇಂದು ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ. ಇದಕ್ಕೆ ಕಾರಣ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಮಂಕಾಳ್ ವೈದ್ಯರವರೇ ಕಾರಣ. ಆದರೆ ಅವರಿಗೆ ಸಚಿವ ಸಂಪುಟದಿಂದ ದೂರ ಮಾಡಿ ಅವರಿಗೆ ಮೋಸ ಮಾಡುವುದರ ಮುಖಾಂತರ ಅವರ ಸಮುದಾಯಕ್ಕೆ, ಅವರ ಜಿಲ್ಲೆಗೆ, ಅವರ ಕಾರ್ಯಕರ್ತರಿಗೆ, ಅವರ ಹಿತೈಷಿಗಳಿಗೆ ನೀವು ಅನ್ಯಾಯ ಮಾಡಿದ್ದೀರಿ. ನಿಮ್ಮ ಒತ್ತಾಯ ಏನು ಸರ್ಕಾರಕ್ಕೆ ಅಂತ? ಈ ಕೂಡಲೇ ಅವರನ್ನು ಕಾಂಗ್ರೆಸ್ ಪಕ್ಷದವರು ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕತ್ವ ಅವರನ್ನು ಕರೆಸಿ ಸಮಾಲೋಚನೆ ಮಾಡಿ ಅವರಿಗೆ ಈ ಕೂಡಲೇ ಮಂತ್ರಿ ಸ್ಥಾನ ಕೊಡಬೇಕು. ಅವ್ರಿಗೆ ಬೇಗ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಎಲ್ಲವೂ ಕೂಡ ಹಂಚಿಕೆ ಆಗಿದೆ. ಇನ್ನು ಉಳಿದಿರ್ತಕ್ಕಂಥದ್ದು ಒಂದೇ ಒಂದು ಸಚಿವ ಸ್ಥಾನ, ಅದರಲ್ಲೂ ಕೂಡ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂಥ ಕೂಗಿದೆ. ಈ ನಡುವೆ ಮಂಕಾಳ್ ವೈದ್ಯರವ್ರನ್ನ ಮತ್ತೆ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆಯಾ ಅಂತ? ವಿಶ್ವಾಸ ಇದೆ. ಕಾಂಗ್ರೆಸ್ ಪಕ್ಷ ಮತ್ತು ನಾಯಕತ್ವ ಪ್ರಯತ್ನ ಪಡಬೇಕು. ಏನು ಒಂದೊಂದು ಜಿಲ್ಲೆಗೆ 2-3 ಕೊಟ್ಟಿದ್ದೀರೋ ಅದರಲ್ಲಿ ಒಬ್ಬರು ತೆಗಿರಿ, ಒಬ್ಬರು ತೆಗೆದುಬಿಟ್ಟು ಮಂಕಾಳ್ ವೈದ್ಯರು ಕೊಡಿ. ಸಾಮಾಜಿಕ ಅಸಮಾನತೆ ಇದೆಯಲ್ಲ, ಅದನ್ನು ನೀವು ಸರಿಪಡಿಸಿ ಕಾಂಗ್ರೆಸ್ ಪಕ್ಷದವರು. ಅಂದರೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ನಿಲುವು ಏನಾಗಿರ್ತದೆ ಅಂತ? ಮಾಡಲಿಲ್ಲ ಅಂದರೆ ಮೈಸೂರಿಂದ ಬೆಂಗಳೂರು ತನಕ ನಾವು ಸ್ಕೂಟರ್ ಜಾಥಾ ಮಾಡ್ತಕ್ಕಂಥ ಎಚ್ಚರಿಕೆನೂ ಕೂಡ ನಾವು ಕೊಡ್ತಾಯಿದ್ದೀವಿ. ಮಾಡಲೇಬೇಕು, ಇಲ್ಲ ಅಂದರೆ ನಾವು ರಾಜ್ಯದಂತೆ ಹೋರಾಟ ಮಾಡ್ತೇವೆ. ಇದಿಷ್ಟು ಮಂಕಾಳ್ ವೈದ್ಯರವರ ಬೆಂಬಲಿಗರುಗಳ ಮಾತಾಗಿರ್ತಕ್ಕಂತಹದ್ದು. ಭಾಳ ಪ್ರಮುಖವಾಗಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸಮಾನತೆ, ಸಂವಿಧಾನದ ರಕ್ಷಣೆ ಅನ್ನುವಂಥ ವಿಚಾರಗಳನ್ನು ಇಟ್ಕೊಂಡು ಮಾತನಾಡುತ್ತೆ. ಸಂವಿಧಾನವನ್ನು ಬದಲಾಯಿಸಬೇಕು ಅನ್ನುವಂತಹ ಕೂಗು ಎದ್ದಿದ್ದಂತಹ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಬಾವುಟವನ್ನು ಆರಿಸಿದ್ದು ಮಂಕಾಳ್ ವೈದ್ಯರವರು. ಅಂಥವರಿಗೆ ಕಾಂಗ್ರೆಸ್ ಈ ರೀತಿ ಅವಮಾನವನ್ನು ಮಾಡಿರ್ತಕ್ಕಂಥದ್ದು ಸಹಿಸಲಿಕ್ಕಾಗೋದಿಲ್ಲ. ಈ ಕೂಡಲೇ ಅವರನ್ನು ಮಂತ್ರಿ ಸ್ಥಾನವನ್ನು ನೀಡಿ ಸಚಿವ ಸಂಪುಟಕ್ಕೆ ವಾಪಸ್ ತೆಗೆದುಕೊಳ್ಬೇಕು. ಇಲ್ಲಾಂದರೆ ಇಲ್ಲಿಂದ ಬೆಂಗಳೂರಿಗೂ ಕೂಡ ಜಾಥವನ್ನು ಹೊರಡ್ತೇವೆ, ಈ ಒಂದು ನಡೆಯನ್ನು ವಿರೋಧಿಸಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು.